ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮ ಬಾಳೆಎಲೆ ಮಾದಯ್ಯ ಟ್ರಸ್ಟ್ ಹಾಗೂ ಬೆಂಡರವಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರ ಜೊತೆಗೂಡಿ ಪುತ್ತನಪುರ, ವಡ್ಡನಹೊಸಹಳ್ಳಿ, ಬಸವಪುರ, ಅಣ್ಣೂರುಕೇರಿ 5 ಗ್ರಾಮಸ್ಥರ ಜೊತೆಗೂಡಿ ಸಭೆ ನಡೆಸಲಾಯಿತು. ಸುತ್ತಮುತ್ತ ವನ್ಯಜೀವಿ ಹುಲಿ, ಚಿರತೆ ಕಾಟ ಇರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕೂಡಲೇ ಹುಲಿಯನ್ನ ಸೆರೆ ಹಿಡಿಯಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಹಾಗೂ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ, ಪರಿಸರ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಪಿ. ಬಾಲು ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಕಾಟದಿಂದ ರೈತರು ಸಾಕು ಪ್ರಾಣಿಗಳನ್ನು ಕಳೆದುಕೊಂಡು ಸಾಲಗಾರರಾಗ್ತಾ ಇದ್ದಾರೆ. ಜೊತೆಗೆ ಅವರ ಜೀವದ ಭಯವು ಕೂಡ ಅವರಿಗೆ ಇದ್ದು, ಅದರಿಂದಾಗಿ ತಕ್ಷಣ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಈ ವೇಳೆ ಅಧಿಕಾರಿಗಳಾದ ಸುರೇಶ್ ಕುಮಾರ್ ಅವರು ಮಾತನಾಡಿ, 15 ದಿನಗಳಲ್ಲಿ ಹುಲಿಯನ್ನ ಸೆರೆ ಹಿಡಿಯುವ ಭರವಸೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಆರ್ಎಫ್ಒ ಶಿವಕುಮಾರ್, ಕಾವಲು ಪಡೆಯ ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಸಾಹಿತಿ ಕಾಳಿಂಗಸ್ವಾಮಿ ಸೇರಿದಂತೆ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ರು. ದೊಡ್ಡ ಕೊಟ್ಟಿಗೆ ತರದ ಕೇಜು, ಆ ಕೇಜನ್ನು ನಾಳೆ ಶಿಫ್ಟ್ ಮಾಡ್ತೀನಿ ಇಲ್ಲಿ. ಮತ್ತು ಕ್ಯಾಮ್ರಾಗಳು, ಡ್ರೋನ್ಗಳು ಎಲ್ಲದನ್ನೂ ತರಿಸ್ಕೊಂಡು ನಾವು ಕಾರ್ಯಾಚರಣೆ ಮಾಡಿ ಈ ಚಿರತೆ ಮತ್ತು ಇದನ್ನು ಇಡಲಿಕ್ಕೆ ಒಂದು ಕ್ರಮ ತಗೋತೀವಿ. ಎಲ್ಲ ಸ್ಟಾಫ್ನು STPF ಸ್ಟಾಫ್ನು ಕೂಡ ನಾನು ಬಳಸ್ಕೊತೀನಿ ಇಲ್ಲಿ. ಇನ್ನೊಂದು 15 ಡೇಸಲ್ಲಿ ಇದೊಂದು ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಕೊತೀವಿ. ಸರ್, ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಸರ್ ಈ ಒಂದು ಸಮಸ್ಯೆ? 15 ದಿನದೊಳಗೆ. ಹಾಂ, ಓಕೆ ಸರ್, ಓಕೆ, ಧನ್ಯವಾದ. ಈ ಭಾಗದ ರೈತ ಬಾಂಧವರೇ, ಏನು ನಿಮ್ಮ ಸಮಸ್ಯೆಗಳನ್ನು ಸಾಯುವಂಥ ಕುಲಕುಶವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದೀರಿ. ನಮ್ಮದು ಇದೆ ಸರ್ ಭಯಕ್ಕೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 2-3 ವರ್ಷದಿಂದ ಅನೇಕ ಹಳ್ಳಿಗಳಲ್ಲಿ ಈ ವನ್ಯಜೀವಿಗಳ ಕಾಟ ಅತಿ ಹೆಚ್ಚು ಆಗ್ತಾ ಇದೆ. ಒಂದು ಕಡೆ ನೋಡೋ ಆನೆ ಕಾಟಗಳಾಗ್ತಾ ಇದೆ ಈಗ ಇತ್ತೀಚೆಗೆ, ಮತ್ತು ಹುಲಿಗಳ ಕಾಟ. ಈಗ ಹೋದ ವರ್ಷ ತನ್ನ ಚಿರತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲೇ ಒಂದು ಚಿರತೆ ಹಿಡಿದಾಕಿದ್ರಿ. ಈಗ ಒಂದು 2 ತಿಂಗಳಲ್ಲಿ ಒಂದು ಜಿಂಕೆ ಕೂಡ ಪಟ್ಟಣದ ವ್ಯಾಪ್ತಿಯಲ್ಲಿ ಬಂತು. ನಾನೇ ಅದನ್ನ ಕೂಡಲೇ ಕರೆ ಮಾಡಿ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಾನು ಕೂಡ ಮಾಡಿದ್ವಿ. ಈಗ ಅದೆಲ್ಲ ಡಾಕ್ಯುಮೆಂಟ್ ಕಳಿಸ್ಕೊಡ್ತಿರ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮನುಷ್ಯ ಬದುಕಕ್ಕೆ ಬಹಳ ಭಯ ಉಂಟಾಗ್ತಾ ಇದೆ. ಈಗ ಪ್ರಾಣಿನೂ ಬೇಕು, ಮನುಷ್ಯನೂ ಬೇಕು ಅಲ್ವೇ. ಪ್ರಾಣಿಗೆ ಅಂತ ಒಂದು ಕಾಡು ವ್ಯಾಪ್ತಿ ಇದೆ. ಆ ವ್ಯಾಪ್ತಿ ಒಳಗಡೆ ಅದಿದ್ರೆ ಅದಕ್ಕೂ, ಯಾಕಂದ್ರೆ ಅದು ಆಹಾರ ಇಲ್ಲದೆ ಇರೋದ್ರಿಂದ ಆಹಾರ ಆರಿಸಿ ಬರೋದು ಸರ್ವೇ ಸಾಮಾನ್ಯ. ಅದಕ್ಕೆ ನೀವು ಏನು ಒಂದು ಸೂಕ್ತವಾದ ಒಂದು ಕ್ರಮ ವಹಿಸಿ ಅದನ್ನು ಹಿಡಿಯೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು, ಯಾರೋ ತುಂಬ ಅತಿ ಬಡವರು ಇದ್ರೆ ತಮ್ಮ ಇಲಾಖೆ ವತಿಯಿಂದ ಏನಾದ್ರು ಇರ್ತದೆ, ಏನಾದರೂ ಸಹಾಯ ಪರಿಹಾರ